ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ರಾಕೇಶ ಆಚೆ ಬಂದು ಅಳ್ತಾ ನಿಂತಿರ್ತಾನೆ. ಅಲ್ಲಿಗೆ ಕಣ್ಮಣಿ ಬಂದು, ರಾಕಿ ನೀನಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವ, ಅಲ್ಲಿ ಒಬ್ರು ನನ್ನ ಡಿಸಿಷನಲ್ಲಿ ಸರಿಯಾಗಿ ಕೇಳಲೇ ಇಲ್ಲ, ಅವರವರೇ ಒಪ್ಕೊಂಡ್ಬಿಟ್ರು ರಾಕಿ, ನಾನು ಏನು ಮಾಡಲಿ ರಾಕಿ, ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರಾಕಿ ಅಂತ ಹೇಳ್ತಾಳೆ. ಆಗ ರಾಕೇಶ ಇದ್ದವನು, ಏನು ಮಾಡೋದು, ನಾನು ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತಲೇ ಅವತ್ತಿನ ದಿವಸ ಬೇಡ, ಪ್ರೀತಿ ಮಾಡೋದು ಬೇಡ, ನಿಮಗೂ ನಮಗೂ ರೇಂಜು ಸರಿ ಹೋಗಲ್ಲ ಅಂತ ನಾನು ಹೇಳಿದ್ದು. ಅದಕ್ಕೇ ನಿಮ್ಮ ಅಂತಸ್ತಿಗೆ ತಕ್ಕನಾಗೆ ಗೌಡ್ರು ನಿಮಗೆ ಒಳ್ಳೆ ಜೋಡಿನ ಹುಡುಕಿದ್ದಾರೆ ಮೇಡಮ್ ಅವರೇ, ನೀವು ಅವ್ರನ್ನೇ ನೋಡಿ ಮದುವೆ ಆದರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಇವಳಿದ್ದವಳು, ಪ್ಲೀಸ್ ರಾಕಿ, ನೀನು ಹಿಂಗೆ ಮೇಡಮ್ ಅವರೇ ಗಿಡಮೋರೆ ಅಂತೆಲ್ಲ ಅನ್ಬೇಡ, ನೀನು ನಮ್ಮ ಪ್ರೀತಿಗೆ ಬೆಲೆ ಕೊಡೋದು ಇಷ್ಟೇನಾ, ಬೇರೆಯವ್ರನ್ನ ಮದುವೆ ಆಗು ಅಂತ ಹೇಳೋದು ಅಷ್ಟೇನಾ ಅಂತ ಹೇಳ್ತಾಳೆ. ಆಗ ಅವನು ರಾಕಿ ಇದ್ದವನು, ಹಾಗಲ್ಲ, ನನಗೆ ನಿಮಗೆ ಯಾವ ರೇಂಜಲ್ಲೂ ಒಪ್ಪಿಗೆ ಆಗಲ್ಲ, ನಾನು ಬರೀ ನಿಮ್ಮ ಮನೆ ಕಾರ್ ಡ್ರೈವರ್ ಅಷ್ಟೇ, ಪ್ರೀತಿ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು, ಆದರೆ ಮದುವೆ ಆಗೋದಕ್ಕೆ ಎಲ್ಲನೂ ಇರಬೇಕು, ಆಸ್ತಿ ಅಂತಸ್ತು ಎಲ್ಲ, ಅದ್ಯಾವುದು ನನ್ನ ಹತ್ರ ಇಲ್ಲ, ನನಗೂ ನಿಮಗೂ ಸರಿ ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿಲ್ಲಿ ಕಣ್ಮಣಿ ಹತ್ಕೊಂಡು ಔಟ್ ಹೌಸ್ ಹತ್ರ ಬರ್ತಾಳೆ. ಔಟ್ ಹೌಸ್ ಹತ್ರ ಬಂದು ಅದಕ್ಕೆ ಅಂತ ಕೂಗ್ತಿರ್ತಾಳೆ. ವಿದ್ಯಾ ಆಚೆ ಬರ್ತಾಳೆ. ಇವಳು ತುಂಬಾ ಹೇಳ್ತಾ ಇರ್ತಾಳೆ ಕಣ್ಮಣಿ. ಆಗ ಇವಳು ಬಂದುಬಿಟ್ಟು ಕೇಳ್ತಾ ಇದ್ದಾಳೆ, ವಿದ್ಯಾ ಯಾಕೆ ಕಣ್ಮಣಿ ಏನಾಯಿತು, ನೀನು ಹಿಂಗೆ ಅಳ್ತಾ ಇದ್ರೆ ನಾನು ಏನು ಅಂತ ಹೇಳಿ, ಏನಾಯಿತು ಹೇಳು ಅಂತ ಹೇಳ್ತಾಳೆ. ಆ ಕಣ್ಮಣಿ ನಡೆದಿದ್ದೆಲ್ಲ ಹೇಳ್ತಾಳೆ. ಹಿಂಗೆ ಮನೆಯಲ್ಲಿ ಗಣ್ಣವ್ರು ಬಂದಿದ್ರು, ಇವರೆಲ್ಲ ಆಗಲೇ ಒಪ್ಪಿಳ್ಳೇ ತೊಗೊಂಡ್ಬಿಟ್ರು, ನನ್ನನ್ನು ಒಬ್ಬರು ಕೂಡ ಸರಿಯಾಗಿ ಒಂದು ಮಾತು ಕೇಳಲಿಲ್ಲ, ಅದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ ಅಂತ ಇವರೇ ನನಗೆ ಎಲ್ಲ ಡಿಸಿಷನ್ ತೊಗೊಂಡ್ಬಿಟ್ರು ಅದಕ್ಕೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ಹೌದಾ, ಎತ್ತೋರು ಒಂದೊಂದ್ಸಲಿ ಹಾಗೇನೆ, ಮಕ್ಕಳು ಆಸೆ ಏನು ಅಂತ ಕೇಳೋದೇ ಇಲ್ಲ, ಅವರೇ ನಿರ್ಧಾರ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ತಾಳೆ. ಆ ಕಣ್ಮಣಿ ಇದ್ದವಳು ಹಂಗೆ ಅಂದ್ಬಿಟ್ಟು ನಾನು ಮನಸ್ಸೊಬ್ಬಂಗೆ ಕೊಟ್ಬಿಟ್ಟು ಕತ್ತು ಕೊರಳು ಒಬ್ಬಂಗೆ ಕೊಡಲ, ಅದಕ್ಕೆ ನನ್ನ ಕೈಲಿ ಆಗಲ್ಲ, ಅದಕ್ಕೆ ನಾನು ಮದುವೆ ಅಂತ ಆಗೋದಾದರೆ ಅದು ರಾಕಿನ ಮಾತ್ರ, ರಾಕಿನ ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆ ಆಗಲ್ಲ, ರಾಕಿ ಇಲ್ಲ ಅಂತಂದರೆ ನಾನು ಬದುಕು ಇರಲ್ಲ, ನಾನು ಸತ್ತೋಗ್ತೀನಿ, ಅದಕ್ಕೆ ಪ್ಲೀಸ್, ಅದಕ್ಕೆ ಇದು ನಿಮ್ಮ ಕೈಲೇ ಆಗೋದು, ನಾನು ಏನು ಮಾಡಲಿ, ನೀವೇ ಒಂದ್ಸಲಿ ಮಾತಾಡಿ ನೋಡಿ ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದವಳು, ಏನು ಕಣ್ಮಣಿ, ನೀನು ನನ್ನನ್ನು ಈ ಥರ ಒಂದು ಮಧ್ಯೆ ಸಂಕಟದಲ್ಲಿ ಸಿಗಾಕ್ಸ್ಬಿಟ್ಟಿದ್ಯಲ್ಲ ಕಣ್ಮಣಿ, ನಾನು ಏನು ಮಾಡಲಿ ಅಂತ ಹೇಳ್ತಾಳೆ. ಆ ಕಣ್ಮಣಿ ಇದ್ದವಳು, ಇಲ್ಲ ಅದಕ್ಕೆ ನಿಮ್ಮ ಕೈಲೇ ಆಗೋದು, ನಿಮಗೆ ಗೊತ್ತು ಅಣ್ಣನ ಹತ್ರ ಹೆಂಗೆ ಮಾತಾಡಬೇಕು, ಮಾವನ ಹತ್ರ ಹೇಗೆ ಮಾತಾಡಬೇಕು ಎಲ್ಲ ನಿಮಗೆ ಗೊತ್ತಿದೆ, ಅದಕ್ಕೆ ಪ್ಲೀಸ್ ಅದಕ್ಕೆ ನನಗೆ ಸಹಾಯ ಮಾಡಿ, ಇಲ್ಲಾಂದರೆ ನಾನಂತೂ ಬದುಕಿರಲ್ಲ ಅದಕ್ಕೆ ಅಂತ ತುಂಬಾ ಹೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದ್ದವಳು, ಸರಿ ಬಿಡು, ಅಳು ಬೇಡ, ಕಣ್ಣೀರು ಒರೆಸ್ಕೊಂಡು ಹೋಗು, ನಾನು ಮಾತಾಡ್ತೀನಿ ಅಂತ ಹೇಳಿ ಕಣ್ಮಣಿ ಕಣ್ಣೀರು ಒರೆಸಿ ಅಲ್ಲಿಂದ ಕಳಿಸ್ಕೊಡ್ತಾಳೆ. ಮತ್ತಿನ್ನೊಂದು ಕಡೆ ಈಶ್ವರಿ ಆ ಗಂಡಿನ ಕಡೆಯವ್ರು ಬಂದಿರ್ತಾರಲ್ಲ ಕಣ್ಮಣಿ ನೋಡೋದಕ್ಕೆ, ಅವ್ರ ತಂದೆಗೆ ಕಾಲ್ ಮಾಡ್ಬಿಟ್ಟು ನರಸಿಂಹ ಅವ್ರಿಗೆ ಹೇಳ್ತಾ ಇದ್ದಾಳೆ, ಅಣ್ಣ ಏನಣ್ಣ ಈ ಸಂಬಂಧ ಎಲ್ಲ ಒಪ್ಪಿಗೆ ಆಗಿದ್ದು ಹೆಂಗಾಯಿತು ಅಂತ ಹೇಳ್ತಾಳೆ. ಆಗ ಅವನಿದ್ದವನು, ಅಯ್ಯೋ ಏನು ಹೇಳೋದವ್ವ, ನನಗಂತೂ ಖುಷಿ ಆಗೋಗಿದೆ, ನಮ್ಮ ಫ್ಯಾಮಿಲಿನಲ್ಲಿ ಹೇಳಿದ್ರೆ ಶಿವರಾಮೇಗೌಡರು ಮಗಳನ್ನ ನಮ್ಮ ಮನೆಗೆ ತರ್ತೀವಿ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ಒಬ್ಬರು ಕೂಡ ನಂಬ್ತಾ ಇಲ್ಲ, ಅಂಥ ಅಸಾಧ್ಯವಾದ ವಿಷಯನ ನೀನು ಸಾಧ್ಯ ಮಾಡಿಬಿಟ್ಟಿದ್ಯಾ ಕಣೆ, ನಿನ್ನ ಋಣನ ನಾನು ಹೆಂಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದವಳು, ಅಣ್ಣ ನೀನೇನು ತಲೆ ಕೆಡಿಸ್ಕೊಂಬೇಡ, ಎಲ್ಲ ಮದುವೆದು ನಾನು ನೋಡ್ಕೊತೀನಿ, ನೀನೇನು ತಲೆ ಕೆಡಿಸ್ಕೊಂಬೇಡ, ಆದರೆ ನಾನು ಋಣ ತೀರ್ಸೋದು ಹೆಂಗೆ ಅಂದಲ್ಲ, ಫಸ್ಟೇ ಮಾತಾಡ್ದಂಗೆ ಆ ಕೊಡೋ ವರದಕ್ಷಿಣೆಯಲ್ಲಿ ನನಗೂ ಸ್ವಲ್ಪ ಪಾಲು ಅಂತ ಹೇಳ್ತಾಳೆ. ಆಗ ಅವರಿದ್ದವರು, ಖಂಡಿತ ಕಣವ, ನಿನ್ಗಿಲ್ದೇ ಕೊಡದೇ ಇರೋಕ್ಕಾಗುತ್ತಾ, ಅವ್ರು ಕೊಡೋ ಒಂದೊಂದು ಪೈಸೆನಲ್ಲೂ ಕೂಡ ನಿನಗೂ ಪಾಲಿದೆ, ಅದು ನಿನಗೆ ಸಿಗುತ್ತೆ, ಯಾವುದೇ ತಂಟೆ ತಕರಾರಿಲ್ಲದೆ ಈ ಮದುವೆ ಒಂದು ಆಗಂಗೆ ನೋಡ್ಕೊಂಬಿಡವ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದವಳು, ಖಂಡಿತ ಅದ್ರ ಜವಾಬ್ದಾರಿ ಎಲ್ಲ ನಾನು ನೋಡ್ಕೊತೀನಿ ಅಣ್ಣ, ನಾನು ನಿನ್ನ ಫೋನ್ ಇಡಾನೆ ಅಂತ ಹೇಳಿ ಫೋನ್ ಇಡ್ತಾಳೆ. ಆವಾಗ ಚಿತ್ರ ಇದ್ದವಳು, ಅವ್ವಾ ಇಷ್ಟು ದಿನ ನಾವು ಲಕ್ಷದಲ್ಲಿ ವ್ಯವಹಾರ ಮಾಡ್ತಾಯಿದ್ದೀವಿ, ಇನ್ಮೇಲೆ ಏನೇ ಇದ್ರೂ ಕೋಟಿ ವ್ಯವಹಾರ ಮಾಡಬೇಕವ್ವ ಅಂತ ಆಸೆ ನಮಗೆ ಬರ್ತಾಯಿದೆ, ಎಷ್ಟೇ ಆದರೂ ನೀನು ಒಂಥರ ಪ್ರೀತಿ ಮುದ್ದು ಅವ್ವ, ಜಾಣೆ ಅವ್ವ ಕಣವ್ವ ನೀನು ಅಂತ ಅವ್ರು ಅವನು ಹೊಗ್ಲತ್ತಿರ್ತಾಳೆ. ಆಗ ಈಶ್ವರಿ ಇದ್ದವಳು, ಚಿತ್ರ ಇನ್ಮೇಲೆ ಇದೊಂದು ಮದುವೆ ಅಂತ ಆಗೋದ್ರೆ ನಾವು ಜೀವನದಲ್ಲಿ ಕುತ್ಕೊಂಡು ತಿನ್ಬೋದು, ಅಷ್ಟು ಕೋಟಿ ದುಡ್ಡು ಹೊಡ್ಕೊಂಡು ನೆಮ್ಮದಿಯಾಗಿರ್ಬೋದು ಕಡೆ, ನೋಡೋಣ ಎಲ್ಲ ಹೆಂಗಾಗುತ್ತೆ ಅಂತ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಹಾಕ್ತಾಳೆ. ಮತ್ತಿಲ್ಲಿ ವಿದ್ಯಾ ಭದ್ರಂಗೋಸ್ಕರ ಕಾಯ್ತಾ ಇರ್ತಾಳೆ, ಕಣ್ಮಣಿ ವಿಷಯ ಮಾತಾಡಬೇಕು ಅಂತ ಹೇಳಿ. ಅಷ್ಟರಲ್ಲಿ ಭದ್ರನೇ ಬರ್ತಾರೆ. ಅದು ಒಂದು ನಿಮಿಷ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದನು, ಏನು ಹೇಳು ಅಂತ ಹೇಳ್ತಾನೆ. ಆಗ ವಿದ್ಯಾ ಹೇಳ್ತಾ ಇದ್ದಾಳೆ, ಕಣ್ಮಣಿಗೆ ಮದುವೆ ಗುರ್ತು ಮಾಡಿದ್ರಂತೆ ಅಂತ ಕೇಳ್ತಾಳೆ. ಆಗ ಭದ್ರ ಇದ್ದನು, ಹೌದು ಕಣ್ಮಣಿಗೆ ಮದುವೆ ಗುರ್ತು ಆಯಿತು, ನಾವು ಒಪ್ಪಿಳ್ಳೇ ತೊಗೊಂಡಿದ್ದು ಆಯಿತು, ಇದೇ ತಿಂಗಳು 22ಕ್ಕೆ ಮದುವೆನೂ ತಯಾರಿ ಮಾಡ್ತಾ ಇದ್ದೀವಿ ಆಗಲೇ, ಏನು ಇದನ್ನೆಲ್ಲ ನಿನ್ಗೆ ಹೇಳ್ಬಿಟ್ಟೆ ಮಾಡಬೇಕಾ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ನನಗೆ ಹೇಳ್ಬಿಟ್ಟು ಮಾಡಿ ಅಂತ ನಾನೇನು ಇಲ್ಲಿ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ಬಂದಿಲ್ಲ, ನೀವು ಇಷ್ಟೆಲ್ಲ ಒಪ್ಪಿಗೆ ತೊಗೊಳೋದಕ್ಕೆ ಮುಂಚೆ ಕಣ್ಮಣಿಗೆ ಇಷ್ಟ ಇದೆಯಾ ಅಂತ ಒಂದು ಮಾತು ಕೇಳಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಏನು ಮಾತಾಡ್ತಾ ಇದೆಯಾ, ಅವಳು ನನ್ನ ತಂಗಿ,
ಅವಳು ಇನ್ನೂ ಶಾನೆ ಚಿಕ್ಕವಳು, ಅವಳಿಗೆ ಏನು ನಿರ್ಧಾರ ತೊಗೊಬೇಕು ಏನು ಗೊತ್ತಿಲ್ಲ. ನಾವೇನೇ ಮಾಡ್ತೀವಿ ಅಂದರೆ ಅವಳು ಒಳ್ಳೇದಕ್ಕೆ ಮಾಡ್ತೀವಿ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಅಪ್ಪಯ್ಯ ಅವಳಿಗೋಸ್ಕರನೇ ಎಲ್ಲ ಮಾಡೋದು ಅನ್ನೋದು ಅವಳಿಗೆ ಗೊತ್ತಿದೆ. ಅವಳ ಬಗ್ಗೆ ನಾವೇನು ಚಿಂತೆ ಮಾಡೋಂಗಿಲ್ಲ ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದವಳು ಹಾಗಲ್ಲ, ಯಾಕಂದರೆ ಅವಳು ಜೀವನ ಪರ್ಯಂತ ಹುಡುಗನ ಜೊತೆ ಜೀವನ ಮಾಡೋಳು, ಅವಳಿಗೆ ತಾನೇ ಇಷ್ಟ ಆಗಬೇಕು. ನೀವು ಒಂದು ಮಾತು ಆದರೂ ಅವಳನ್ನ ಕೇಳಬೇಕಾಗಿತ್ತು. ಅವಳ ಮನಸ್ಸಲ್ಲಿ ಏನೇನಿದೆಯೋ ಅದು ನಿಮ್ಮ ಅಭಿಪ್ರಾಯ ಇದಾಗಿರ್ಬೋದು, ಅವಳ ಅಭಿಪ್ರಾಯ ಏನಿರುತ್ತೋ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ಏನು ಹೇಳ್ತಾ ಇದೆಯಾ, ನನ್ನ ತಂಗಿ ಪ್ರೀತಿ ಮಾಡಿಬಿಟ್ಟಿರ್ತಾಳೆ ಅಂತ ನನ್ನ ತಂಗಿ ಬಗ್ಗೆನೇ ಮಾತಾಡ್ತಾ ಇದೆಯಾ, ನಮ್ಮ ಮಟ್ಟಿಲಿ ಯಾವುದೂ ಹಂಗಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು ಹಲೋ ನೀವು ಕೂಡ ನನ್ನನ್ನು ಪ್ರೀತಿ ಮಾಡಿನೇ ಮದುವೆ ಆಗಿದ್ದು ನೆನಪಿರಲಿ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ಅದಕ್ಕೆ ಅಲ್ವೇ ನಾನೀಗ ಇಷ್ಟೆಲ್ಲ ಅನುಭವಿಸ್ತಾ ಇರೋದು, ಪ್ರೀತಿ ಮಾಡಿದ್ದಕ್ಕೆ ಅದನ್ನು ಅವಳು ಕೂಡ ನೋಡಿದಳು ನಾನೇನು ಅನುಭವಿಸ್ತಾ ಇದ್ದೀನಿ ಅಂತ. ಹಂಗಾಗಿ ಅವಳು ಪ್ರೀತಿ ಗೀತಿ ಎಲ್ಲ ಮಾಡಿರಲ್ಲ, ಅದ್ರ ಬಗ್ಗೆ ನೀನು ಮಾತಾಡಬೇಡ, ನನ್ನ ತಂಗಿ ಏನು ಅಂತ ನನಗೆ ಗೊತ್ತು, ಇದು ನಮ್ಮ ಮಟ್ಟಿ ವಿಷಯ, ನಮ್ಮನೆ ಮದುವೆ ವಿಷಯ, ಇದಕ್ಕೆ ನೀನು ತಲೆ ಹಾಕಿ ಕೂಡ್ದು ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ವಿದ್ಯೆಗೆ ಬೇಜಾರಾಗಿ ಸುಮ್ಮನೆ ನಿಂತ್ಕೊತಾಳೆ. ಮತ್ತಿನ್ನೊಂದು ಕಡೆ ಕಣ್ಮಣಿಗೆ ನೋಡಿರೋ ಅಂಥ ಹುಡುಗ ಫುಲ್ಲು ಕೆಟ್ಟವನಾಗಿರ್ತಾನೆ. ಅವನು ಫುಲ್ಲು ಹುಡುಗಿರ ದಂಧೆನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾನೆ. ಅವ್ರದ್ದೇ ಒಂದು ಹೋಟೆಲ್ ಇರುತ್ತೆ, ಆ ಹೋಟೆಲ್ಗೆ ಹುಡುಗಿ ಬರ್ತಿರ್ತಾಳೆ. ಅವನೇನು ಮಾಡ್ತಾ ಇದ್ದಾನೆ ಅಂದರೆ ಆ ಹುಡುಗಿರೆಲ್ಲ ಬರೋದು CC ಕ್ಯಾಮ್ರಾದಲ್ಲಿ ನೋಡಿಕೊಂಡು ಅವ್ರ ಜೊತೆ ಹೋಗಿ ಇವನು ಬೇಡದೆ ಹೋಗಿರೋ ಕೆಲಸ ಎಲ್ಲ ಮಾಡೋ ಥರ ಮಾಡ್ತಿರ್ತಾನೆ. ಒಂದು ಹುಡುಗಿ ಬರ್ತಾಳೆ, ಮಡಿಕೇರಿ ಹುಡುಗಿ. ಅವನು ರಿಸೆಪ್ಷನಲಿಸ್ಟ್ ಹತ್ರ ಫೋನ್ ನಂಬರ್ ತೊಗೊಂಡು ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಅವಳು ಹುಡುಗಿ ಅಳ್ತಾ ಕೂತಿರ್ತಾಳೆ ರೂಮಲ್ಲಿ. ಆಗ ಇವನು ಹೋಗ್ಬಿಟ್ಟು ಜುಟ್ಟಿಟ್ಕೊಂಡು ಏನು ಸುಮ್ಮನೆ ಅಳೋದೆಲ್ಲ ಬಿಟ್ಬಿಟ್ಟು ನನ್ನ ಜೊತೆ ಕೋಆಪ್ರೇಟ್ ಮಾಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಏನಂತೀಯ ಅಂತ ಹೇಳ್ತಾನೆ. ಹುಡುಗಿ ಹಾಗೆ ಹೇಳ್ತಾ ನಿಂತಿರ್ತಾಳೆ. ಮತ್ತೆ ನನ್ನ ಕಡೆ ಕಣ್ಮಣಿ ರೂಮಲ್ಲಿ ಕೂತಿರ್ತಾಳೆ. ಏನು ಮಾಡೋದು, ನನ್ನ ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ ಅಂತ ಯೋಚನೆ ಮಾಡಿಕೊಂಡು ಅಷ್ಟರಲ್ಲಿ ಅಲ್ಲಿಗೆ ಭದ್ರ ಬರ್ತಾರೆ. ಗುಬ್ಬಿ ಮರಿ ಏನೋ ಯೋಚನೆ ಮಾಡ್ತಾ ಇದ್ದೆ ನಾನು, ಗುಬ್ಬಿ ಮರಿ ಅಂತ ಹೇಳ್ತಾನೆ. ಆಗ ಏನಿಲ್ಲ ಅಣ್ಣ ಬಾ ಅಣ್ಣ ಅಂತ ಹೇಳ್ತಾಳೆ. ಅವ್ನು ಬಂದ್ಬಿಟ್ಟು ನಿನಗೋಸ್ಕರ ಏನೋ ಒಂದು ಗಿಫ್ಟ್ ತಂದಿದ್ದೀನಿ ನೋಡು ಅಂತ ಹೇಳಿ ಅವ್ನು ಕೈ ಕೊಟ್ಬಿಟ್ಟು ಓಪನ್ ಮಾಡು ಅಂತ ಹೇಳ್ತಾನೆ. ಆವಾಗ ಅವಳು ಕಣ್ಮಣಿ ಓಪನ್ ಮಾಡ್ತಾಳೆ, ಅದರಲ್ಲಿ ವಾಚ್ ಇರುತ್ತೆ. ಅಣ್ಣ ವಾಚು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಣ್ಣ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ಹೂನವ ನಿನ್ಗೇನು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಿಲ್ವೇ, ಹಂಗಾಗಿ ನಿನ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡೆ ನಾನು ತೊಗೊಂಬಂದೆ, ನಿಂಗೆ ಇಷ್ಟ ಆಯಿತಾ ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದಳು ಹ್ಞೂ ಅಣ್ಣ ನೀವು ನನಗೆ ಏನೇ ಮಾಡಿದ್ರು ನನಗೆಲ್ಲ ಇಷ್ಟ ಆಗುತ್ತೆ ಅಣ್ಣ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ನೋಡ್ದ ನನ್ನ ಕಣ್ಮಣಿ ನನ್ನ ಗುಬ್ಬಿ ಮರಿ ಹೆಂಗೆ ಅಂತ ನನಗೆ ಗೊತ್ತು, ಅವಳಲ್ಲ ಅವಳು ಔಟ್ ಹೌಸಲ್ಲಿ ನಿನ್ನ ಬಗ್ಗೆನೇ ಫಿಟ್ಟಿಂಗ್ ಇಡಕ್ಕೆ ಬರ್ತಾವಳೆ ನನಗೆ, ನೀನು ಫಸ್ಟ್ನೇ ದಿನವೇ ಅವಳ ಬಗ್ಗೆ ಗೊತ್ತಾಗಿ ಜಾಲಾಡ್ದಲ್ಲ ಅವಳ ಜನ್ಮನ, ಅದಕ್ಕೆ ನಿನ್ನ ಬಗ್ಗೆನೇ ಫಿಟ್ಟಿಂಗ್ ಇಡಕ್ಕೆ ಬರ್ತಾವಳೆ, ಅವಳಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಕೇಳಿ ಅಂತ ಹೇಳಿ. ನನಗೆ ಗೊತ್ತಿಲ್ವ ನನ್ನ ಗುಬ್ಬಿ ಮರಿ ಹೆಂಗೆ ಅಂತ, ನಮ್ಮ ಅಪ್ಪಯ್ಯ ಏನೇ ಮಾಡಿದ್ರು ನನ್ನ ಗುಬ್ಬಿ ಮರಿ ಒಳ್ಳೇದಕ್ಕೆ ಮಾಡುತ್ತೆ ಅಂತ ಅಂದ್ಕೊಳ್ಳೋಳು ನನ್ನ ಗುಬ್ಬಿ ಮರಿ, ನೀನು ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ, ನೀನೇನು ಅಂತ ನನಗೆ ಗೊತ್ತು ಬಿಡು ಕಣ್ಮಣಿ ಅಂತ ಹೇಳ್ತಾನೆ. ಆ ಕಣ್ಮಣಿ ಇದ್ದವಳು ಅದು ಅಣ್ಣ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಭದ್ರ ಇದ್ದವನು ನೀನೇನು ಹೇಳ್ಬೇಡ ನನಗೆ ಗೊತ್ತು ನೀನೇನು ಅಂತ, ಅವಳು ಎಷ್ಟೇ ಹೇಳಿದ್ರು ನಾನು ನಂಬಲ್ಲ, ನೀನೆಂಥ ಒಳ್ಳೆ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ, ಇನ್ನು ಮಾತಿಗೆ ಎಷ್ಟು ಮರ್ಯಾದೆ ಕೊಡ್ತೀಯ ಅಂತ ಹೇಳಿಬಿಟ್ಟು ಸರಿ ಆಯ್ತವ್ವ ನೀನು ಆರಾಮಾಗಿ ಕುತ್ಕೋ, ನಾನೊಂಚೂರು ಕೆಲಸ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆಚೆ ಬರ್ತಾನೆ. ಅಲ್ಲಿ ರಾಕೇಶ ಮರದ ನೆರಳಲ್ಲಿ ಬೇಜಾರಾಗಿ ಕೂತಿರ್ತಾನೆ. ಆವಾಗ ಭದ್ರ ಬಂದು ಲೋ ರಾಕಿ ಅಂತಾನೆ. ಇವ್ರು ರಾಕೇಶ ಇದ್ದನು ಹೇಳಿ ಚಿಕ್ಕಗೌಡ್ರೆ ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾ ಇದ್ದಾನೆ ಅಲ್ಲ ಕಣ್ಲ ನಿನ್ನ ಹತ್ರ ಏನೋ ಒಂದು ವಿಷಯ ಕೇಳಬೇಕು ಹೇಳ್ತಿಲ್ಲ ಅಂತಾರೆ. ಆಗ ಅವನು ಇದ್ದನು ರಾಕಿ ಹೇಳಿ ಚಿಕ್ಕಗೌಡ್ರೆ ಅಂತ ಹೇಳ್ತಾರೆ. ಭದ್ರ ಹೇಳ್ತಾ ಇದ್ದಾನೆ ಅದು ನಮ್ಮ ಕಣ್ಮಣಿ ಬಗ್ಗೆ ನಿನ್ಗೇನು ಅಭಿಪ್ರಾಯ ಇದೆ ಅಂತ ಕೇಳ್ತಾನೆ. ರಾಕೇಶ ಇದ್ದನು ಏನು ಚಿಕ್ಕಗೌಡ್ರೆ ಹಿಂಗೆ ಕೇಳ್ತಾ ಇದ್ದೀರಾ ನನ್ನ ಹತ್ರ ಅಂತ ಹೇಳ್ತಾನೆ. ಭದ್ರ ಹೇಳ್ತಿದ್ದಾನೆ ಅದು ಹಂಗಲ್ಲ ಕಣ್ಲ, ಇಷ್ಟು ದಿನ ಅವಳು ಬಂದಾಗಿಂದನೂ ನೀನೇ ಅಲ್ವೇ ಅವಳು ಕಾರಲ್ಲಿ ಅಲ್ಲಿ ಇಲ್ಲಿ ಗುಡಿತಕ್ಕೆಲ್ಲ ಕರ್ಕೊಂಡು ಹೋಗೋದು, ಅವಳೇನಾರ ಗುಡಿತಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಯಾರನ್ನಾರ ಬೇರೆ ಕಡೆ ಕರ್ಕೊಂಡೋಗಿ ಮಾತಾಡ್ಸೋದು, ಅಥವಾ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆನಾರ ಫೋನಲ್ಲಿ ಮಾತಾಡೋದು, ಗುಡಿತಾವ ಯಾರು ಬಂದು ಅವಳ ಜೊತೆ ಮಾತಾಡೋದು, ಇದನ್ನೇನಾರ ನೋಡಿದ್ಲಾ ಅಂತ ಕೇಳ್ತಾರೆ. ಆಗ ರಾಕೇಶ್ ಇದನ್ನು ಇಲ್ಲ ಚಿಕ್ಕಗೌಡ್ರೆ ಆ ಥರ ಎಲ್ಲ ಏನು ನೋಡಿಲ್ಲ ನಾನು ಅಂತ ಹೇಳ್ತಾನೆ. ಆಗ ಭದ್ರ ಇದನ್ನು ಸರಿ ಕಣ್ಲ ಯಾಕೆ ಹೇಳಿದೆ ಅಂತಂದರೆ ನನ್ನ ತಂಗಿ ಬಗ್ಗೆ ಅನುಮಾನ ಪಡ್ತಾ ಇದ್ದೀನಿ ಅಂತಲ್ಲ, ಅವಳ ಮನಸ್ಸಲ್ಲಿ ಏನಾದರೂ ಇದೆಯಾ, ಮದುವೆ ಮಾಡೋಕೆ ಹೊಂಟಿದ್ದೀವಲ್ಲ ಅವಳ ಮನಸ್ಸಲ್ಲಿ ಏನಾದರೂ ಇದೆಯಾ, ಅವಳ ಆಸೆ ಏನಾದರೂ ಇದೆಯಾ ನೆರವೇರ್ಸೋಣ ಅಂತ ಅಂದ್ಬಿಟ್ಟು ಕೇಳಿದೆ ಅಷ್ಟೇ. ಈ ವಿಷಯನ ನೀನು ಬೇರೆ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ, ಇಟ್ಟಿನಲ್ಲಿ ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಜಾಸ್ತಿ ಮಾತಾಡೋಕೆ ಹೋಗ್ತಾರೆ. ಸರಿ ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡ ಕಣ್ಲ ರಾಕಿ ಅಂತಾನೆ. ಆಗ ರಾಕಿ ಇದನ್ನು ಸರಿ ಚಿಕ್ಕಗೌಡ್ರೆ ಅಂತಾನೆ. ಸರಿ ಅಂತ ಭದ್ರ ಹೊರಡ್ತಾನೆ. ಮತ್ತಿಲ್ಲಿ ನೈಟ್ ಆಗಿರುತ್ತೆ, ವಿದ್ಯಾ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆಗ ಭದ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ ಈಶ್ವರಿ ಮಾತು ಕೇಳಿಕೊಂಡು, ಏನು ಇಷ್ಟೊತ್ತಾದ್ಮೇಲೆ ಈಗ ಬರ್ತಾ ಇದೆಯಾ ಅಟ್ಟಿಗೆ ಅಂತಾನೆ. ಆಗ ವಿದ್ಯೆ ಇದ್ದಳು ಏನು ನಿಮ್ಮ ಮನೆಯವ್ರು ಚಾಡಿ ಹೇಳ್ಕೊಟ್ರು ಅಂದ್ಬಿಟ್ಟು ಬಂದು ನನ್ನ ಹತ್ರ ಈ ಥರ ಪ್ರಶ್ನೆ ಅನುಮಾನ ಪಡ್ತಾ ಇದೆಯಾ ನನ್ನ ಬಗ್ಗೆ, ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮ ಮನೆಯವ್ರ ಮಾತು ಕೇಳ್ಕೊಂಡು ಬಂದು ಕೇಳ್ತಿದ್ದೀರಲ್ಲ, ನಿಮಗೆ ಯಾವ ಅರ್ಹತೆಯೂ ಇಲ್ಲ, ಕಾಳಜಿ ಇಲ್ಲದೇ ಬಂದು ಹಿಂಗೆ ಕೇಳ್ತಿದ್ದೀರಲ್ಲ ಅನುಮಾನದಿಂದ, ನೀವು ನನ್ನ ಕೇಳೋ ಅರ್ಹತೆಯೇ ಇಲ್ಲ ಅಂತ ಹೇಳಿ ವಿದ್ಯೆ ಚೆನ್ನಾಗಿ ಬೈತಾಳೆ ಭದ್ರಂಗೆ. ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್ ಫ್ರೆಂಡ್. ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.